ಸಿಲಿಂಡರ್ ಬೆನ್ನಲ್ಲೇ ಎಲ್ಪಿಜಿ ಸಿಎನ್ಜಿ ದರದಲ್ಲೂ ಕೂಡ ಏರಿಕೆಯಾಗ್ಬಿಟ್ಟಿದೆ. ಆಟೋ ಕ್ಯಾಬ್ಗಳಿಗೆ ಅಗತ್ಯವಿರುವಂತಹ ಎಲ್ಪಿಜಿ ಸಿಎನ್ಜಿ ದರದಲ್ಲೂ ಕೂಡ ಭಾರಿ ಹೆಚ್ಚಳ ಆಗಿದೆ. ಎಲ್ಪಿಜಿ ನಾವು ನೋಡಿದ್ವಿ, ಕಮರ್ಷಿಯಲ್ 115 ರೂಪಾಯಿ ಜಾಸ್ತಿ ಆಯ್ತು ಗ್ಯಾಸ್ದು. ಆಮೇಲೆ ಮನೇಲಿ ಬಳಸೋದು 60 ರೂಪಾಯಿ ಜಾಸ್ತಿ ಆಯಿತು. ಅದು ಖಂಡಿತವಾಗ್ಲೂ ಜನಸಾಮಾನ್ಯರಿಗೆ ಬರೆ ಹೊಡೆದಂಗಾಯಿತು. ಈಗ ಈ ವಾಹನಗಳು ಆಟೋ ಆಲ್ಮೋಸ್ಟ್ ಜಾಸ್ತಿ ಈಗ ಎಲ್ಪಿಜಿನೇ ಬಳಸ್ತಾ ಇದ್ದಾರೆ. ಅಂದರೆ ಈ ಸಿಎನ್ಜಿ ಜಾಸ್ತಿ, ನೈಸರ್ಗಿಕ ನ್ಯಾಚುರಲ್ ಗ್ಯಾಸ್, ಅದರ ದರ ಕೂಡ ಏರಿಕೆಯಾಗಿದೆ. 58ರಿಂದ 59 ರೂಪಾಯಿ ಇದ್ದಂಥ LPG ದರ ಈಗ ಹತ್ತತ್ರ 70 ರೂಪಾಯಿಗೆ ಏರಿಕೆಯಾಗಿದೆ. ಆಮೇಲೆ 85 ರೂಪಾಯಿಗೆ ಏರಿಕೆಯಾಗಿದೆ. ಕೃತಕ ಅಭಾವ ಸೃಷ್ಟಿಸಿ ದರ ಏರಿಸಲಾಗಿದೆ ಎನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಆಟೋ ಕ್ಯಾಬ್ಗಳ ಪ್ರಯಾಣಿಕರ ಮೇಲೆ ಹೆಚ್ಚಿನ ಹೊರೆ ಹಾಕ್ತಾ ಇದ್ದಾರೆ. ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಜಾಸ್ತಿ ಆಯಿತಾ, ಅದು ನಮ್ಮ ಮೇಲೆ ಬೀಳುತ್ತೆ. ಅಂದರೆ ಗ್ರಾಹಕರು, ಜನಸಾಮಾನ್ಯರ ಮೇಲೆ ಬೀಳುತ್ತೆ. ಮೀಟ್ರ್ ಬೆಲೆ ಜಾಸ್ತಿ ಮಾಡ್ತಾರೆ, ಟಿಕೆಟ್ ದರ ಹೆಚ್ಚಳ ಮಾಡ್ತಾರೆ. ಇದು ಅಲ್ಲಿ ಶುರುವಾಗಿರ್ಬೋದು, ಕೊನೆಗೆ ಬರೋದು ಜನಸಾಮಾನ್ಯರಿಗೆ ಹೊಡೆತ ಇದು. ಈಗ ನೋಡಿ, ಅವರು ಜಾಸ್ತಿ ಏನೋ ವಸೂಲಿ ಮಾಡ್ತಿದ್ದಂತೆ ಕಂಪನಿಗಳು. ನಿನ್ನೆಲ್ಲ ಕಿಲೋಮೀಟರ್ ಗಟ್ಟಲೆ ಕ್ಯೂ ಹಚ್ಚಿದ್ರು CNG ಏನು ತುಂಬಿಸ್ಕೊಳ್ಳುವಂಥವ್ರು ಕೂಡ. ಹಾಗೆ ಅದನ್ನೇ ಅವಲಂಬನೆ ಮಾಡಿಕೊಂಡಿರುವಂತಹ ವೆಹಿಕಲ್ಗಳ ಗತಿ ಏನಾಗಬಾರ್ದು. ಹಾಗಾದರೆ ಈಗ LPG ಮತ್ತು CNG ದರದಲ್ಲೂ ಕೂಡ ಭಾರಿ ಹೆಚ್ಚಳ ಆಗಿದ್ದು ಕಂಡು ಬರ್ತಾ ಇದೆ.